ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕಾಡು ಹೊತ್ತಿ ಉರಿತಾ ಇದ್ದು ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಶಂಕೆ ಇದೆ. ಅರಣ್ಯ ಇಲಾಖಾ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಬೇಸಿಗೆ ಕಾಲ ಆರಂಭ ಆಗಿರೋದ್ರಿಂದಾಗಿ ಕಾಡು ಒಣಗಿದ ಎಲೆಗಳು ಹೊತ್ತಿ ಉರಿತಾ ಇವೆ. ಮಧ್ಯಾಹ್ನ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಉತ್ತನಹಳ್ಳಿಗೆ ಹೋಗುವ ಮಾರ್ಗದಲ್ಲಿ ಭಾರೀ ಅಗ್ನಿ ಕಾಣಿಸಿಕೊಂಡಿತ್ತು. ನೋಡ್ತಾ ಇದ್ದಾಗೆ ಎಕರೆಗಟ್ಟಲೆ ಅರಣ್ಯ ಪ್ರದೇಶಕ್ಕೆ ಬೆಂಕಿ ವ್ಯಾಪಿಸಿತ್ತು. 7ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ವಾಹನಗಳು ಆಗಮಿಸಿ ಬೆಂಕಿ ನಂದಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಬೆಂಕಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಬೆಂಗಳೂರಿನ ಕೋರಮಂಗಲದಲ್ಲಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ತಡರಾತ್ರಿ 12 ಗಂಟೆಗೆ ಮಹಿಳೆಯರನ್ನ ಭೇಟಿ ಮಾಡಿ ಪರಿಚಯ ಇದ್ದವರಂತೆ ಮಾತನಾಡಿ ದುರುಳರು ಊಟಕ್ಕೆ ಅಂತ ಓರ್ವ ಮಹಿಳೆಯನ್ನ ಹೋಟೆಲ್ ಒಂದರ ಟೆರೆಸ್ಗೆ ಕರೆದೊಯ್ತಿರ್ತಾರೆ. ಬಳಿಕ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಮೊಬೈಲ್ ಪರ್ಸ್ ಅನ್ನ ಕಿತ್ಕೊಂಡಿದ್ದಾರೆ. ಸದ್ಯ ಅಜಿತ್, ವಿಶ್ವಾಸ, ಶಿವು ಎಂಬ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ 14 ಸೈಟ್ ಮಂಜೂರಾದ ಬಗ್ಗೆ ಇಡಿ ತನಿಖೆ ಚುರುಕುಗೊಳಿಸಿದೆ. ಮೂಡಾದ ನಗರ ಯೋಜನಾ ಶಾಖೆಯ ಮುಖ್ಯಸ್ಥ ಶಿವರಾಮಯ್ಯನವರನ್ನ ಇಡಿ ವಿಚಾರಣೆ ನಡೆಸಿದೆ. ಇಡಿ ಅವರು ಕೆಲ ಮಾಹಿತಿಯನ್ನ ಕೇಳಿದ್ರು, ಎಲ್ಲವನ್ನೂ ಹೇಳಿದ್ದೀನಿ, ದಾಖಲೆ ಕೇಳಿಲ್ಲ ಅಂತ ಶಿವರಾಮಯ್ಯ ಹೇಳಿದ್ದಾರೆ. ಮೂಡಾ ಮುಖ್ಯ ಲೆಕ್ಕಾಧಿಕಾರಿ ಮಂಜುಳಾ, ಕಾರ್ಯದರ್ಶಿ ಪ್ರಸನ್ನ, ಮಾಜಿ ಕಮಿಷನರ್ ರಘುನಂದನ್, ಪಿಎ ಪ್ರಶಾಂತ್ಗೂ ಇಡಿ ನೋಟಿಸ್ ಜಾರಿ ಮಾಡಿತ್ತು. ಆದರೆ ಇವರೆಲ್ಲ ವಿಚಾರಣೆಗೆ ಗೈರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇದ್ದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ 2 ಬಣಗಳ ಮಧ್ಯೆ ವಾಗ್ವಾದ ಉಂಟಾಗಿತ್ತು. ಅಬಕಾರಿ ಇಲಾಖೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡೋಕೆ ಅವಕಾಶ ಸಿಕ್ಕಿಲ್ಲ ಅಂತ ಮಾತಿನ ಚಕಮಕಿ ನಡೀತು. ಸಭೆ ಮುಗಿಸಿ ಸಿಎಂ ಹೊರಬರ್ತಾ ಇದ್ದಾಗೆ ಗಲಾಟೆಯಾಗಿದ್ದು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ಉತ್ತರ ಪ್ರದೇಶದಲ್ಲಿ ಕೈದಿಗಳಿಗೂ ಪುಣ್ಯ ಸ್ನಾನದ ಭಾಗ್ಯ ಸಿಕ್ಕಿದೆ. ನೈನಿ ಕೇಂದ್ರ ಕಾರಾಗೃಹದ 1450 ಕೈದಿಗಳಿಗೆ ಜೈಲಿನಲ್ಲೇ ಪುಣ್ಯ ಸ್ನಾನದ ವ್ಯವಸ್ಥೆ ಮಾಡಲಾಗಿದೆ. ಸಂಗಮದಿಂದ ಗಂಗಾ ನೀರನ್ನು ಟ್ಯಾಂಕರ್ ಮುಖೇನವಾಗಿ ತೆಗೆದುಕೊಂಡು ಹೋಗಿ ಪುಣ್ಯ ಸ್ನಾನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ.